ಪ್ರಣಾಮಾನ್ ಸಮರ್ಪಯಾಮಿ. ಬ್ರಹ್ಮಸೂತ್ರ ಶಾಂಕರ ಭಾಷ್ಯೆ ದ್ವಿತೀಯಾಧ್ಯಾಯೇ ಚತುರ್ಥೇ ಪಾದೆ ಸೂತ್ರದ್ವಯಾತ್ಮಕೆ ಅಸ್ಮಿನ್ ದ್ವಿತೀಯೇ ಸಪ್ತಗತ್ಯಧಿಕರಣೆ ತದುಪನಿಬದ್ಧಂ ಪ್ರಥಮಂ ಸೂತ್ರಂ ಪ್ರಥಮಂ ಸೂತ್ರಂ ವಾ ಪ್ರಥಮಂ ಸೂತ್ರಂ ಇದಾनीं द्विवारं पठित्वा सूत्रार्थं तद् अवशिष्टभाष्यभागं च यथाचार्यानुग्रहं विचारयामः. इदं सूत्रं पादादितः पञ्चमं सूत्रम्. सर्वाग्रे शङ्करभगवत्पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य पञ्चमं सूत्रं तद्भाष्यभागं च यथाचार्यानुग्रहं विचारयामः. इदानीं शङ्कराचार्याणां प्रशस्तिश्लोकं द्विवारं पठामः. ॐ विमथ्यवेदोदधितः समुद्धृतं सुरैर्महाब्धे महात्मभिर्यथा तथामृतं ज्ञानमिदं हि येन नमामि तं शङ्करपादपद्मम्. ॐ विमथ्यवेदोदधितः समुद्धृतं सुरैर्महाब्धेस्तु महात्मभिर्यथा तथामृतं ज्ञानमिदं हि येन नमामि तं शङ्करपादपद्मम्. नमामि तं शङ्करपादपद्मम्. अथ श्रीमच्छङ्करभगवतः कृतौ शारीरकमीमांसाभाष्ये द्वितीये अविरोधाध्याये चतुर्थे पादे द्वितीयं सूत्रद्वयात्मकं सप्तगत्यधिकरणम्. ॐ सप्तगतेर्विशेषितत्वाच्च ॐ हस्तादयस्तु स्थितेतो नैवम्. ಇದು ಆ ಸಪ್ತಗತ್ಯ ಅಧಿಕರಣದಲ್ಲಿ ಉಪನಿಬದ್ಧವಾಗಿರತಕ್ಕಂಥ ಎರಡು ಸೂತ್ರಗಳು ಪ್ರಕೃತ. ಇದರಲ್ಲಿ ಮೊದಲನೆಯ ಸೂತ್ರ ಓಂ ಸಪ್ತಗತೇರ್ವಿಶೇಷಿತತ್ವಾಚ್ಚ ಓಂ ಸಪ್ತಗತೇರ್ವಿಶೇಷಿತತ್ವಾಚ್ಚ. ಸಪ್ತ इति प्राणाः सप्त इत्यर्थः. प्राणाः सप्त. कुतः कथमिदम् अवगम्यते? प्राणाः सप्त एव इति कथम् अवगम्यते? किं प्रमाणम् इत्युक्ते गतेः प्रथमं प्रमाणं च द्वितीयं प्रमाणं विशेषितत्वात्. ಪ್ರಾಣಗಳು 7. ಹೇಗೆ ಹೇಳ್ತೀರಾ ಇದನ್ನ? ಪ್ರಾಣಗಳು 7 ಅಂತ ಅನ್ನೋದನ್ನ ಏನು ಪ್ರಮಾಣ ಅಂತಂದ್ರೆ, ಈ ಪ್ರಾಣಗಳು 7 ಅಂತ ಅನ್ನೋದನ್ನ ಪ್ರತ್ಯಕ್ಷವಾಗಿ ಯಾರೂ ಕೂಡ ಕಂಡಿಲ್ಲ. ಹೌದು ತಾನೆ? ಪ್ರಾಣಗಳು ಹೀಗೆ ಪ್ರತ್ಯಕ್ಷವಾಗಿ 7 ಇವೆ ಅಂತ ಬೆಟ್ ಮಾಡಿ ತೋರಿಸ್ತಕ್ಕಂಥದ್ದು. ನೋಡಿ, ಇದು ಮೂಗು, ಇದು ಕಣ್ಣು, ಇದು ಬಾಯಿ, ಹೀಗೆ ನೋಡಿ ಇದು ಪ್ರಾಣ ಅಂತ ತೋರ್ಸೋಕ್ಕಾಗೋದಿಲ್ಲ. ಹಾಗಿರುವಾಗ 7 ಅಂತ ಹೇಗೆ ಹೇಳ್ತೀರಿ ಅಂತ ಹೇಳಿದ್ರೆ, ಇದು ಗತೆ ಅಂದ್ರೆ ಇದಕ್ಕೆ ಗತಿ ಅಂತಕ್ಕಂಥದ್ದು ಇದೆ. ಮತ್ತೆ ಈ 7 ಅಂತಕ್ಕಂಥದ್ದನ್ನ ವಿಶೇಷಿತತ್ವ, ವಿಶೇಷಿಸಿ ಅಂದ್ರೆ ಅವಧಾರಣೆ ಮಾಡಿ 7 ಎಂದು ಹೇಳಿರುತ್ತಾರೆ. ಎಲ್ಲಿ? ಶ್ರುತಿಗಳಲ್ಲಿ. ಆದ್ದರಿಂದ 7 ಅಂತ ಪ್ರಮಾಣ. ಇದು ಇಲ್ಲಿ ಈ ಪ್ರಾಣಗಳು ಕಾರ್ಯ, ಯಾವುದರ ಕಾರ್ಯ? ಆತ್ಮನ ಕಾರ್ಯ ಅಂತ ಸಿದ್ಧ ಮಾಡಿದ್ದಾಯಿತು. ನೋಡಿ, ಇಲ್ಲಿ ಒಂದು ನಾವು ತಿಳ್ಕೊಳ್ಬೇಕಾದ ಅಂಶ ಏನು ಗೊತ್ತೇನು? ಸಾರಾ ಸಗಟಾಗಿ ನೋಡಿ, ಇದೆಲ್ಲವೂ ಕೂಡ
ಅಧ್ಯಾರೋಪ ದೃಷ್ಟಿಯಿಂದ ಹೇಳಿದ ಮಾತು, ಅದು ನಿಜ, ಇಲ್ಲ ಅಂತಲ್ಲ. ಆದರೆ ಹಾಗೆ ಹೇಳಿಲ್ಲ. ಇದು ಸೂತ್ರ ಪ್ರಸ್ಥಾನ, ನ್ಯಾಯ ಪ್ರಸ್ಥಾನ. ಸುಮ್ಮನೆ ಹಾಗೆ ಹೇಳ್ಬಿಟ್ರೆ ಆಗೋದಿಲ್ಲ. ಇಲ್ಲಿ ಅದನ್ನು ನಾವು ಸಿದ್ಧ ಮಾಡಿ ತೋರಿಸಬೇಕು. ಆದ್ದರಿಂದ ಏನ್ ಮಾಡ್ತಾ ಇದ್ದಾರೆ, ಒಂದೊಂದನ್ನೂ ಕೂಡ ಇದು ಯಾವುದು, ಇದು ಅಂತ ಯಾವುದು, ಒಂದೊಂದು ತತ್ವವನ್ನೂ ಕೂಡ ಸ್ವತಂತ್ರವಾದ ತತ್ವವಲ್ಲ. ಇವು ಯಾವುದು ಕೂಡ ಸ್ವತಂತ್ರವಾದ ತತ್ವಗಳಲ್ಲ. ಮತ್ತೇನು ಇದು ಕೂಡ ಕಾರ್ಯವೇ ಆಗಿದೆ ಅಂತ ಹೇಳಿದ್ರೆ ಇದಕ್ಕೊಂದು ಕಾರಣ ಅಂತ ಇರಬೇಕಲ್ಲ. ಕಾರ್ಯ ಆಗಿದೆ ಅಂತ ಅಂದ್ರೆ ಅದಕ್ಕೊಂದು ಕಾರಣ ಅಂತ ಇದ್ದೇ ಇರಬೇಕು. ಹಾಗಾಗಿ ಆ ಕಾರಣವನ್ನ ಯಾವುದು ಎಂಬುದನ್ನ ಈಗ ಸಿದ್ಧ ಮಾಡ್ತಾ ಇದ್ದೇವೆ ನಾವು ಅಂತ ಹೇಳಿ, ಅದು ಆತ್ಮ, ಅದೇ ಬ್ರಹ್ಮ ಅಂತ ಹೇಳಿದ್ರು. ಅದಕ್ಕೆ ಇರ್ತಕ್ಕಂಥ ಪೂರ್ವಪಕ್ಷವನ್ನೆಲ್ಲ ತಳ್ಳಿ ಹಾಕಿ, ಯಾವುದು ಪ್ರಧಾನ ಅಂತ ಒಬ್ಬ, ಅಣು ಅಂತ ಒಬ್ಬ, ಅಭಾವ ಅಂತ ಒಬ್ಬ, ಮತ್ತೆ ಇನ್ನೊಂದು ಯಾವನೋ ಒಬ್ಬ ಸಿದ್ಧ ಪುರುಷ ಅಂತ ಇನ್ನೊಬ್ಬ, ಶೂನ್ಯ ಅಂತ ಇನ್ನೊಬ್ಬ, ವಿಜ್ಞಾನ ಅಂತ ಇನ್ನೊಬ್ಬ ಹೇಳ್ತಾ ಇದ್ರಲ್ಲ, ಇವೆಲ್ಲವನ್ನು ನಿರಾಕರಿಸಿ ನೋಡಿ ಇದಕ್ಕೆ ಬ್ರಹ್ಮವೇ ಕಾರಣ ಅಂತ ಸಿದ್ಧ ಮಾಡಿದ್ರು. ನೋಡಿ ಹಂತ ಹಂತವಾಗಿ ಸಿದ್ಧ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲೂ ಕೂಡ ಇಲ್ಲಿ ಇವು ಏನು ನೋಡ್ರಿ, ಏನ್ರಿ ಪ್ರಾಣ, ಇದು ಅಧ್ಯಾರೋಪ ದೃಷ್ಟಿಯನ್ನು ಹೇಳಿಲ್ಲ, ಅಧ್ಯಾರೋಪ ದೃಷ್ಟಿಯನ್ನು ಹೇಳಿದ್ದು ಇದು ಅಂತ ಎಲ್ಲೂ ಹೇಳಿದಾರ? ಇಲ್ಲಿ ಹೇಳಿಲ್ಲ. ಇರ್ಲಿ, ಆ ವಿಚಾರ ಇರ್ಲಿ. ಈಗ ಯಾವುದನ್ನ ಎಲ್ಲವನ್ನೂ ಅಂತ ಹೇಳಿದ್ರು. ಮೊಟ್ಟ ಮೊದಲಿಗೆ ಯಾವುದು, ಈ ಒಂದು ಅವ್ಯಾಕೃತದಿಂದ ಅಥವಾ ಒಂದು ಪರಬ್ರಹ್ಮ ಅಂತಿದ್ದಲ್ಲ, ಆ ಪರಬ್ರಹ್ಮದಿಂದ ಕಾರ್ಯ ಅಂತ ಆಯಿತು. ಅದು ಯಾವುದದು? ಅದೇ ಹಿರಣ್ಯ ಗರ್ಭ ಬ್ರಹ್ಮ. ಅದು ಮೂರ್ತ ರೂಪ ಅಥವಾ ಅದು ಅಮೂರ್ತ ರೂಪ ಅಂತ ಹೇಳಿ ಅದಕ್ಕೆ ಅದನ್ನೇ ಅವ್ಯಕ್ತ ಅಂತ ಹೇಳಿದ್ರು. ಅದನ್ನೇ ಇನ್ನೊಬ್ಬರು ಪ್ರಧಾನ ಅಂತ ಹೇಳಿದ್ರು. ಅದೂ ಕೂಡ ಕಾರ್ಯವಾಗಿದೆ, ಸ್ವತಂತ್ರ ತತ್ವವಲ್ಲ ಅಂತ ಹೇಳಿದ್ರು, ಸಿದ್ಧ ಮಾಡಿದ್ರು. ಯಾಕೆ? ಸಾಂಖ್ಯರು ಆ ಅವ್ಯಕ್ತವನ್ನೂ ಕೂಡ ಸ್ವತಂತ್ರ ತತ್ವ ಅಂತ ಹೇಳಿದ್ರು, ಜಡತತ್ವ ಅಂತ ಹೇಳಿದ್ರು, ಪ್ರಧಾನ ಅಂತ ಹೇಳಿದ್ರು. ಹೌದ್ ತಾನೆ? ಪ್ರಧಾನ ಜಡತತ್ವ, ಅದರಿಂದ ಸಿದ್ಧವಾಗುತ್ತೆ ಮುಂದಿನದೆಲ್ಲ ಅಂತ ಹೇಳಿದ್ರು. ಅಲ್ಲ, ಸ್ವತಂತ್ರವಾದ ತತ್ವವಲ್ಲ, ಅದೂ ಕೂಡ ಬ್ರಹ್ಮದ ಕಾರ್ಯವೇ ಆಗಿದೆ ಅಂತ ಹೇಳಿ ಈ ಕಾರ್ಯ ಅಂತ ಸಿದ್ಧ ಮಾಡಿದ್ರು. ಆಯ್ತು. ಅಲ್ಲಿಂದ ಮುಂದಕ್ಕೆ ಪ್ರತಿಯೊಂದೂ ಕೂಡ ಕಾರ್ಯವೇ. ಹಾಗಾಗಿ ಏನು, ಅಲ್ಲಿಂದ ಮುಂದಕ್ಕೆ ಪಂಚಭೂತಗಳ ಸೃಷ್ಟಿ, ಹೌದ್ ತಾನೆ? ಪಂಚಭೂತಗಳ ಸೃಷ್ಟಿ ಅದು ಕೂಡ ಕಾರ್ಯವೇ ಅಂತ ಹೇಳಿದ್ದಾಯ್ತು. ಆಮೇಲಿಂದ ಮನಸ್ಸು ಅಂತಃಕರಣ ಅದು ಕೂಡ ಕಾರ್ಯವೇ ಅಂತಾಯ್ತು. ಅವನ್ನೆಲ್ಲ ಸಿದ್ಧ ಮಾಡಿ ಹೇಳಿದ್ದಾರೆ. ನೋಡ್ರಿ, ಪ್ರಾಣ ಹೇಗೆ, ಪ್ರಾಣ ಅಂತ ಅನ್ನೋದನ್ನು ಕಾರ್ಯ ಅಂತ ಆಗ್ಬಿಟ್ರೆ ಹೊಂದೋದಿಲ್ಲ ಅದು. ಯಾಕೆ? ಶ್ರುತಿಗಳಲ್ಲಿ ಪ್ರಾಣ ತತ್ವವನ್ನ ಬೇರೆಯಾಗಿ ಹೇಳಿದ್ದಾರೆ, ಮತ್ತೆ ಅದನ್ನು ಇಷ್ಟು ಅಂತ ಹೇಳಿದ್ದಾರೆ ಅಂತ ಹೇಳಿ ಆ ಒಂದು ಭಾಗವನ್ನ ಈಗ ತೆಗೆದುಕೊಂಡು ವಿಚಾರ ಮಾಡುತ್ತಾ ಇದ್ದಾರೆ ಶಂಕರ ಭಗವತ್ ಪೂಜ್ಯಪಾದರು. ಅದನ್ನು ವಿಚಾರ ಮಾಡಿ ಹೇಳಿರ್ತಕ್ಕಂಥದ್ದು ಯಾರು? ಸೂತ್ರಕಾರರಾದ ಭಗವಾನ್ ಬಾದರಾಯಣರು. ಎರಡೇ ಸೂತ್ರ ಹೇಳ್ಬಿಟ್ರು ಈ ಪ್ರಾಣದ ವಿಚಾರ. ಯಾವುದು? ಈ ಪ್ರಾಣವೂ ಕೂಡ ಕಾರ್ಯವೇ ಆಗಿದೆ, ಇದು ಕಾರಣವಲ್ಲ. ಸಪ್ತಗತೆಯರ್ ವಿಶೇಷ ತತ್ವಾಚ ಹಸ್ತಾದಯಸ್ತು ಸ್ಥಿತೇತೋ ನೈವಂ. ಪ್ರಕೃತ ಈ ಸೂತ್ರ, ಮೊದಲನೇ ಸೂತ್ರ, ಸಪ್ತಗತೆ ವಿಶೇಷ ತತ್ವಾಚ. ಇಲ್ಲಿ ಸಪ್ತಗತೆ ವಿಶೇಷ ತತ್ವ ಅಂದ್ರೆ ಇದು ಪ್ರಾಣ ಅಂತಕ್ಕಂಥದ್ದು ಅದು ಕೂಡ ಕಾರ್ಯವಾಗಿದೆ ಅಂತ ಹಿಂದಿನ ಭಾಗದಲ್ಲಿ ಹೇಳಿ, ಈಗ ಆ ಸಂಖ್ಯಾ ವಿಷಯಕವಾದ ಸಂಶಯವನ್ನ ನಿವಾರಿಸ್ತಾ ಇದ್ದಾರೆ. ಪ್ರಕೃತ ಇದು ಪೂರ್ವ ಪಕ್ಷ ಇಲ್ಲಿ ನಡೀತಾ ಇದೆ. ಪೂರ್ವ ಪಕ್ಷ ಏನ್ ಹೇಳ್ದ ಅವನು? ನೋಡಿ ಸ್ವಾಮಿ, ಸಂಖ್ಯೆ ಅಂತ ಕೇಳಿದ್ರಲ್ಲ, ಸಂಖ್ಯೆ ಅಂತ ಹೇಳಿದಾಗ ನಾವು 7 ಪ್ರಾಣಗಳು 7 ಎಂಬುದಾಗಿ ಹೇಳುತ್ತೇವೆ ಅಂತ ಹೇಳ್ದ. ಏನಪ್ಪ ಪ್ರಮಾಣ ಏನು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ರು. ನೋಡಿ ಸ್ವಾಮಿ, ಹೇಳ್ತೇವೆ. ಆಯಿತು, ಮೊಟ್ಟ ಮೊದಲನೇ ಪ್ರಮಾಣ ಹೇಳು, ಆಮೇಲಿಂದ ಕೇಳೋಣ. ಆದರೆ ನಿನಗೆ ಈ ವಿಚಾರದಲ್ಲಿ ಸಂಶಯ ಯಾತಕ್ಕೆ ಬಂತು?
ಸಂಶಯ ತಗೊಂಡು ಆಮೇಲಿಂದ ಇಲ್ಲ ಇಲ್ಲ ಏನಕ್ಕೆ ಸಿದ್ಧ ಮಾಡೋದಿಲ್ಲಪ್ಪ, ಸಿದ್ಧ ಮಾಡ್ತಾರಲ್ಲ. ಸಂಶಯ ಬರೋದಕ್ಕೆ ಕಾರಣ ಏನಾಗಿದೆ ಇಲ್ಲಿ? ಕೆಲವರಿಗೆ ಸಂಶಯ ಬಂತು, ಅದಕ್ಕೆ ಕೆಲವರು ಉತ್ತರ ಹೇಳಿದ್ರು. ಈ ಉತ್ತರ ಹೇಳ್ತಾ ಇದ್ದಾನೆ ಪೂರ್ವಪಕ್ಷಿ. ಸಂಶಯ ಬಂದದ್ದು ಎಲ್ರಿಗೂ ಬಂತು. ಯಾಕೆ ಸಂಶಯ ಬಂತು ಅಂತಂದ್ರೆ, ಈ ಒಂದು ಶ್ರುತಿಗಳಲ್ಲಿ ಈ ಸಂಖ್ಯಾ ವಿಷಯವಾದ ಶ್ರುತಿಗಳಿದೆಯಲ್ಲ, ಸಂಖ್ಯಾ ವಿಷಯಕ ಶ್ರುತಿಗಳು. ಯಾವ ಸಂಖ್ಯಾ? ಪ್ರಾಣ ಸಂಖ್ಯಾ ಶ್ರುತಿ ಇವಿದೆಯಲ್ಲ, ಇವನ್ನ ಒಂದೊಂದರಲ್ಲಿ ಒಂದೊಂದು ತರವಾಗಿ ಹೇಳಿದ್ದಾರೆ. ಏನು? ಒಂದು 7, 8, 9, 10, 11 ಮತ್ತೆ 12, 13 ಅಂತ ಹೇಳಿದ್ರು. ಇಲ್ಲಿ ಈ ಒಂದು ಪ್ರಶ್ನೆ ಮಾಡಿದ್ರು ನಮ್ಮ ಇವರು ಹಲ್ಯ ಮೇಡಮ್ ಅಂತ ಕಾಣ್ತೆ. ಇಲ್ಲಿ ಈ ಒಂದು ಶ್ರುತಿ ಈ ಚಕ್ಷಸ್ಸು ಇವೆಲ್ಲ ಹಿಂದೆ ಹೇಳಿದ್ರಲ್ಲ, ಮುಂದೆ ಇನ್ನು ಯಾಕೆ ಹೇಳಿದ್ದಾರೆ ಅಂದ್ರೆ, ಇಲ್ಲಿ 7 ಅಂತ ಹೇಳಿರ್ತಕ್ಕಂಥದ್ದು ಮತ್ತೆ 8, 9, 10 ಅಂತ ಹೇಳಿರ್ತಕ್ಕಂಥದ್ದು ಒಂದಕ್ಕೊಂದಕ್ಕೆ ಸಂಬಂಧ ಇಲ್ಲ. ನೋಡಿ, 7 ಅಂತ ಹೇಳಿರ್ತಕ್ಕಂಥದ್ದು ಎಲ್ಲಿ? ಮುಂಡಕೋಪನಿಷತ್ತಿನಲ್ಲಿ. ಸಪ್ತ ಪ್ರಾಣ ಪ್ರಭವಂತಿ ತಸ್ಮಾತ್ ಸಪ್ತಾಕ್ಷಿಷ ಸಮಿಧ ಸಪ್ತ ಸಪ್ತ ಹೌದಾ, ಅಲ್ಲಿ ಹೇಳಿರ್ತಕ್ಕಂಥದ್ದು. ಸಪ್ತಾಕ್ಷಿಷ ಸಪ್ತ ಹೋಮಾಹ ಸಪ್ತೈಮೇ ಲೋಕಾ ಯೇಷು ಚರಂತಿ ಪ್ರಾಣಾಃ ಗುಹಾಶಯ ನಿಹಿತಾ ಸಪ್ತ ಸಪ್ತ ಅಂತ ಅಲ್ಲಿ ಹೇಳಿದ್ದಾರೆ. ಅಲ್ಲಾಯ್ತು. ಇವಾಗ ಇಲ್ಲಿ ಏನನ್ನ ಹೇಳಿದ್ದಾರೋ ಸಪ್ತ ಅಂತ ಹೇಳ್ಬಿಟ್ಟು 2 ಕಣ್ಣು, 2 ಮೂಗು, 2 ಕಿವಿ ಮತ್ತೆ 1 ಬಾಯಿ, ಮುಖ ಅಂದ್ರೆ ನಾವು ಜಿಹ್ವಾ ಅಂತ ಹೇಳಿದ್ದಾರಲ್ಲ, ಅದನ್ನ ಮುಂದೆ ಅದನ್ನ ಸೇರಿಸ್ಕೊಂಡ್ರು. ಇಲ್ಲಿ ಹೇಳಿರ್ತಕ್ಕಂಥದ್ದಲ್ಲ, ಅಲ್ಲೇ ಬೇರೆ. ಯಾವುದು? ಈ ಪ್ರಶ್ನೋಪನಿಷತ್ತಿನಲ್ಲಿ 13 ಹೇಳಿದ್ದಾರೆ. ಚಕ್ಷುಶ್ಚ ದ್ರಷ್ಟವ್ಯಂಚ ಶ್ರೋತ್ರಂಚ ಶ್ರೋತವ್ಯಂಚ ಘ್ರಾಣಂಚ ಘ್ರಾತವ್ಯಂಚ ಮನಶ್ಚ ಮಂತವ್ಯಂಚ ಬುದ್ಧಿಶ್ಚ ಬೋದ್ಧವ್ಯಂಚ ಅಹಂಕಾರಶ್ಚ ಅಹಂಕರ್ತವ್ಯಂಚ ಅಂತ ಹೇಳಿ ಪ್ರಾಣಶ್ಚ ವಿಧಾರಯಿತವ್ಯಂಚ ಅಂತ ಹೇಳಿದ್ದಾರೆ 13. ಆದ್ರೆ ಅದೇ ಬೇರೆ, ಇದೇ ಬೇರೆ. ಇಲ್ಲಿ ಏನು ಹೇಳಿದ್ರು? ಅಲ್ಲಿ ಆ 13 ಸಂಖ್ಯೆ ಅಂತ ಹೇಳ್ಬಿಟ್ಟು ಅದನ್ನ ನೀವು ಸೇರಿಸ್ಕೊಂಡಿರ್ಬೋದು, ಬಿಟ್ಟಿರ್ಬೋದು, ಬೇರೆ ವಿಚಾರ. ಇದೇ ಬೇರೆ, ಅದೇ ಬೇರೆ. ಅಲ್ಲೇ ಮುಂಡಕದ ಹೇಳಿತ್ತಲ್ಲ, ಮುಂಡಕದ ಹೇಳಿದ್ರೆ ಮುಂಡಕದಾಯ್ತು. ಇಲ್ಲಿ ಹೇಳಿದ್ರೆ ಇಲ್ಲಿ ನಾವು ಬೇರೆ ಹೇಳ್ತಾ ಇದ್ದೀವಿ, ಬೇರೆ ಶ್ರುತಿಯೇ ಬೇರೆ ಇದು. ಇರ್ಲಿ. ಹೀಗೆ ಏನು ಈ 7 ಪ್ರಾಣಗಳು 7 ಎಂಬುದಾಗಿ ಪೂರ್ವಪಕ್ಷಿ ಹೇಳ್ತಾ ಇದ್ದಾನೆ. ಅದನ್ನ ಇವತ್ತಿನ ಭಾಗವನ್ನು ನೋಡೋಣ. ನೋಡಿ, ಈ ಪ್ರಾಣಗಳ ವಿಷಯವಾಗಿ ಸಂಖ್ಯೆ ಇದೆಯಲ್ಲ, 7, 8, 9, 10, 11 ಅಂತ, ಅದರಲ್ಲಿ ಮೊಟ್ಟ ಮೊದಲಿಗೆ ನಮಗೆ ಎಷ್ಟು ಅಂತ ತೋರುತ್ತೆ, ಎಷ್ಟಿರಬಹುದು ತೋರುತ್ತೆ ಅಂತ ಕೇಳಿದಾಗ ಪೂರ್ವ ಪಕ್ಷದವರು ಎದ್ರು ಹೇಳಿದ್ರು, ಕಿಂತಾವತ್ ಪ್ರಾಪ್ತಂ ಇತ್ಯುಕ್ತೆ. ನೋಡಿ ಸ್ವಾಮಿ, ನೀವು ಹೇಳಿದ್ರಲ್ಲ, ಮೊದಲಿಗೆ ನಮಗೆ ಏನ್ ತೋರುತ್ತೆ? 7, 8, 9, 10, 11, 12, 13. ಮೊಟ್ಟ ಮೊದಲು ಏನ್ ತೋರುತ್ತೆ? ಎಷ್ಟು ಸಂಖ್ಯೆ ತೋರುತ್ತೆ ಅಂದ್ರೆ 7. ಸಪ್ತೈವ ಪ್ರಾಣಾಃ ಇತಿ. 7 ಅಲ್ಲ, 7 ಪ್ರಾಣಗಳು 7 ಎಂಬುದಾಗಿ ತಿಳಿದು ಬರುತ್ತದೆ. ಪೂರ್ವಪಕ್ಷ ಇದು. ಏನು? ಹೇಗೆ ತಿಳಿದು ಬರುತ್ತೆ? ಏನಪ್ಪ ಪ್ರಮಾಣ? ಯಾಕೆಂದ್ರೆ ಕಣ್ಣು ಕಾಣೋದಿಲ್ಲ. ಇದು ಯಾವುದನ್ನ ಸಿದ್ಧ ಮಾಡಬೇಕಾದ ನಾವು ನೋಡಿ, ಅನುಮಾನ ಪ್ರಮಾಣದಿಂದ ಸಿದ್ಧ ಮಾಡಬೇಕು. ಯಾವುದು? ಪ್ರಾಣ. ಇವಾಗ ಪ್ರಾಣ ಇದೆಯಾ ಇಲ್ಲವಾ ಅಂತ ಅನ್ನೋದನ್ನ ಬೇಕಾದ್ರೆ ಅನುಮಾನದಿಂದ ಸಿದ್ಧ ಮಾಡಬಹುದು. ಯಾಕೆಂದ್ರೆ ಮಲಗಿದ್ದ, ಏನು ಚಲನನೇ ಇಲ್ಲ, ಯಾರೋ ಒಬ್ರು ಹೇಳಿದ್ರು, ಇಲ್ಲ ಕಣ್ರಿ ಇವನಿಗೆ ಪ್ರಾಣ ಇಲ್ಲ ಅಂತ ಹೇಳಿದ್ರು. ಇನ್ನೊಬ್ಬ ಇಲ್ಲ ರೀ ಇದೆ ಅಂತ ಹೇಳಿದ್ರು. ಪ್ರಮಾಣ ಏನು ಅಂದ್ರೆ, ಯಾವನೋ ಬಂದ, ಸ್ವಲ್ಪ ಕೋಲ್ನಲ್ಲಿ ತಿವಿದ, ಹಾ ಅಂತ ಎದ್ದ. ಆದ್ರಿಂದ ಏನಾಯ್ತು? ಇವನಿಗೆ ಪ್ರಾಣ ಇದೆ ಅಂತ ಆಯ್ತು. ಅಲ್ಲಿಗೇನು? ಅನುಮಾನದಿಂದ ಸಿದ್ಧವಾಯಿತು. ಸಿದ್ಧ ಮಾಡಬಹುದು, ಇಲ್ಲ ಅಂತಲ್ಲ. ಆದರೆ ಸಂಖ್ಯೆ ಹೇಗೆ ಸಿದ್ಧ ಮಾಡೋದು? ಇಷ್ಟೇ ಇದೆ ಅಂತ. ಅದಕ್ಕೆ ಏನು? ಈ ಒಂದು ಪ್ರತ್ಯಕ್ಷದಿಂದಲೂ ಇಲ್ಲ, ಮತ್ತೆ ಅನುಮಾನ ಅಂದ್ರೆ ಅದರ ಕಾರ್ಯದಿಂದ ಬೇಕಾದ್ರೆ ಸಿದ್ಧ ಮಾಡಬಹುದು.
ಪ್ರಾಣಗಳ ಕಾರ್ಯದಿಂದ ಸಿದ್ಧ ಮಾಡಬಹುದು ಇಷ್ಟು ಅಂತಕ್ಕಂಥದ್ದು. ಯಾಕೆ? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮ ಇವೆ ಇದೆಯಲ್ಲ ಸಿದ್ಧ ಮಾಡಬಹುದು ಆ ಕಾರ್ಯದಿಂದ. ಆದರೆ ಅದನ್ನೂ ಕೂಡ ನಿಖರವಾಗಿ ಸಿದ್ಧ ಮಾಡೋದಕ್ಕಾಗೋದಿಲ್ಲ. ಹಾಗೆ ಆದ್ದರಿಂದ ಏನು ಶ್ರುತಿ ಏನ್ ಹೇಳ್ತಾ ಇದೆ? ಏಳೆ ಅಂತ ಹೇಳ್ತಾ ಇದೆ. ಕುತಃ ಅದೇನು? ಗತೇಹೇ. ಗತೇಹೇ ಅಂದ್ರೆ ಅವಗತೇಹೇ. ಅವಗತೆ ತಿಳಿದು ಬರ್ತಾ ಇದೆ. ಅವಗತೆ ಯಾಕೆ ತಿಳಿದು ಬರ್ತಾ ಇದೆ ಅಂದ್ರೆ ಇಲ್ಲಿ ಶ್ರುತಿಷು ಇದಂ ಶ್ರುತಿಭಿಃ ಇದಂ ಅವಗಮ್ಯತೆ. ಶ್ರುತಿಗಳಿಂದ ಇದು ನಮಗೆ ಗೊತ್ತಾಗ್ತಾ ಇದೆ. ಎಷ್ಟು? 7 ಅಂತಂತ. ಏನು? ಯತಃ ತಾವಂತೋ ಅವಗಮ್ಯಂತೆ. ಯಾಕೆ ಅಂದ್ರೆ ತಾವಂತೋ ಅಂದ್ರೆ 7 ಏಳೇ ಎಂಬುದಾಗಿ ನಮಗೆ ತಿಳಿದು ಬರ್ತಾ ಇದೆ. ಗತಿ ಇದೆ, ಅವಗತಿ ಇದೆ, ತಿಳಿದು ಬರ್ತಾ ಇದೆ. ಎಲ್ಲಿ ಅಂದ್ರೆ ಅದೇ ಹೇಳಿದ್ರೆ ಸಪ್ತ ಪ್ರಾಣ ಪ್ರಭವಂತಿ ತಸ್ಮಾತ್ ಸಪ್ತಾರ್ಚಿಷ ಸಮಿಧ ಸಪ್ತ ಹೋಮಾ ಸಪ್ತೈಮೇ ಲೋಕಾಯೇಷು ಚರಂತಿ ಪ್ರಾಣಾಃ ಗುಹಾಶಯಾ ನೀತಾ ಸಪ್ತ ಸಪ್ತ. ನೋಡಿ ಸ್ವಾಮಿ, ಇದೆಯಲ್ಲ ಸಪ್ತ ಪ್ರಾಣಾಃ ಅಂತ ಕಂಠೋಕ್ತವಾಗಿ ಮುಂಡಕ ಶ್ರುತಿ ಹೇಳ್ತಾ ಇದೆ ಅಂತ ಹೇಳಿ ಇದೇ ಶ್ರುತಿ ಇದೆಯಲ್ಲ ಇಲ್ಲಿ ಸಪ್ತ ಪ್ರಾಣಾಃ ಅಂತ ಮಾತ್ರ ಹೇಳಿದ್ದಾರೆ. ಅಂದ್ರೆ ಪ್ರಾಣಗಳು 7 ಅಂತ ಏನು ಅಂತ ಹೇಳಿಲ್ಲ. 7 ಎಂಬುದಾಗಿ ಅವಧಾರಣೆ ಮಾಡಿ ಹೇಳಿಲ್ಲ. ಅದನ್ನ ಕೇಳ ಒಬ್ಬ, ಅಲ್ಲಪ್ಪ 7 ಅಂತ ಹೇಳಿದ್ದಾರೆ, 7 ಅಂತ ಅವಧಾರಣೆ ಮಾಡಿ ಹೇಳಿದ್ದಾರ? ಯಾಕೆ? ಇನ್ನೊಂದು ಶ್ರುತಿನಲ್ಲಿ ಇದೆಯಲ್ಲ 10, 8, 9, 10 ಇದೆಯಲ್ಲ, ಅದನ್ನು ತಗೋಬೋದಲ್ಲ. ಶ್ರುತಿಯಿಂದ ನಮಗೆ ತಿಳಿದು ಬರುತ್ತದೆ ಅಂತಂದಾಗ ಶ್ರುತಿ ಏನು ಒಂದೇ ಒಂದು ಸಂಖ್ಯೆ ಹೇಳಿದ್ಯಾ? 7 ಒಂದನ್ನೇ ಹೇಳಿದ್ಯಾ? ಇಲ್ಲ. 8, 9 ಅದನ್ನ ಯಾಕೆ ತಗೋಬಾರ್ದು? ಅದನ್ನು ತಗೋ ಅಂತ ಹೇಳಿದ್ರೆ ಅದಕ್ಕೇನು ಹೇಳ್ದ ನೋಡಿ. ಪ್ರವತ ಏತ್ಯಮ ಶ್ರುತಿ ಅಂತ ಹೇಳಿ ವಿಶೇಷಿತಾಶ್ಚ ಏತೆ ಸಪ್ತವೈಶೀರ್ಷಣ್ಯಾಃ ಪ್ರಾಣಾಃ. ಈ ನೋಡಿ ತೈತ್ತಿರೀಯ ಸಂಹಿತೆಯಲ್ಲಿ ಇದೇ ಪ್ರಕರಣದಲ್ಲಿ ಸಪ್ತವೈಶೀರ್ಷಣ್ಯಾಃ ಪ್ರಾಣಾಃ ಶೀರ್ಷಣ್ಯಾಃ ಪ್ರಾಣಾಃ ಸಪ್ತವೈ. ಸಪ್ತವೈ ಅಂತಂದ್ರೆ ಏನು? ಸಪ್ತ ಏವ ಏವ ಅಂತ ಅವಧಾರಣಾರ್ಥದಲ್ಲಿ ಬಂದಿರತಕ್ಕಂಥ ಸಪ್ತ ಏವ ಎಂಬುದಾಗಿ 8, 9 ಇದೆ. ಅದನ್ನು ಯಾತಕ್ಕೆ ಹೇಳಿದ್ದಾರೆ ಅಂತ ಅನ್ನೋದನ್ನು ನಾವು ವಿಚಾರ ಮಾಡೋಣ, ಸಿದ್ಧ ಮಾಡೋಣ. ಆದರೆ 7 ಮತ್ತೆ ಮುಂದಿನದನ್ನು ಹೇಳಿರುವುದರಿಂದ 8, 9, 10 7 ಎಂಬುದಾಗಿ ತೈತ್ತಿರೀಯ ಸಂಹಿತೆಯಲ್ಲಿ ಅವಧಾರಣೆ ಮಾಡಿ ತಿಳಿಸಿಕೊಟ್ಟಿದ್ದಾರೆ. ಗತೇಹೇ ವಿಶೇಷಿತತ್ವಾಚ ಅಂತ ಹೇಳಿ ಸಪ್ತವೈ ಶೀರ್ಷಣ್ಯನಲ್ಲಿ ಈ ಒಂದು ಮೇಲ್ಭಾಗದಲ್ಲಿ ಇರತಕ್ಕಂತಹದ್ದು, ಶೀರ್ಷಣ್ಯ ಭಾಗದಲ್ಲಿ ಮುಖದ ಭಾಗದಲ್ಲಿರತಕ್ಕಂಥದ್ದು 7 ಸಪ್ತವೈ ಅಂತ ಹೇಳಿದ್ದಾರೆ. ಯಾವುದು ಗೊತ್ತಲ್ಲ ನಮ್ಗೆ? 2 ಕಣ್ಣು, 2 ಮೂಗು, ಮೂಗಿನ ರಂಧ್ರಗಳು, ಪದೇ ಮತ್ತು ಇಲ್ಲಿ ಒಂದು ಸಣ್ಣ ಆಕ್ಷೇಪಣೆ ಹಾಕ್ತಾನೆ. ನನು ಪ್ರಾಣಾಃ ಗುಹಾಶಯಾ ನಿಹಿತಾಃ ಸಪ್ತ ಸಪ್ತ ಇತಿ ವೀಪ್ಸಾ ಶ್ರೂಯತೆ. ಇಲ್ಲಿ ಒಬ್ಬ ಎದ್ದ, ಅಲ್ಲಪ್ಪ ಪೂರ್ವಪಕ್ಷಿ, ನೀನು ಹೇಳಿದೆ ಏನು ಸಪ್ತವೈ ಶೀರ್ಷಣ್ಯಾಃ ಪ್ರಾಣಾಃ ಅಂತ ಇದೆ. ಆದರೆ ಮುಂಡಕ ಶ್ರುತಿಯಲ್ಲಿ 7 ಅಂತ ಹೇಳಿದೆಯಲ್ಲ, ಸಪ್ತ ಪ್ರಾಣಾಃ ಅಂತ ಹೇಳಿದಾರಲ್ಲ, ಅಷ್ಟೇ ತಗೊಂಡ್ಬಿಟ್ರೆ ನೀನು ಮುಂದಕ್ಕೂ ನೋಡ್ಬೇಕಪ್ಪ ಅಂತ ಹೇಳಿ ಅಲ್ಲಿ ಮುಂದೆ ಏನು ಹೇಳಿದ್ದಾರೆ? ಗುಹಾಶಯ ಪ್ರಾಣಾಃ ಅಂತ ಚರಂತಿ ಪ್ರಾಣ ಅಂತ ಹೇಳಿ ಗುಹಾಶಯ ನಿಹಿತ ಸಪ್ತ 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 ಎಂಬುದಾಗಿ ಏನು ಹೇಳಿದ್ದಾರೆ? ಇಲ್ಲಿ ವೀಪ್ಸಾರ್ಥದಲ್ಲಿ ಹೇಳಿದ್ದಾರೆ. ಈಗ ಈ ವೀಪ್ಸಾರ್ಥ ಅಂದ್ರೆ ಏನು?
ಈ ವೀಪ್ಸಾ ಅಂತ ಅನ್ನುವ ಸಂಸ್ಕೃತ ಪದವನ್ನ ಅದಕ್ಕೆ ಈ ಪರ್ಯಾಯವಾಗಿ ಕನ್ನಡದಲ್ಲೇ ಆಗಲಿ ಅಥವಾ ಯಾವುದೇ ಭಾಷೆಯಲ್ಲೇ ಆಗಲಿ ಒಂದು ಪದದಿಂದ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ಆಯಾ ಭಾಷೆ ಮರ್ಯಾದೆ ಇದು. ಅದು ಒಂದು ವಾಕ್ಯದಲ್ಲಿ ಒಂದು ಪದದಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ವೀಪ್ಸಾರ್ಥದಲ್ಲಿ ಬಂದಿದೆ ಸಪ್ತ ಸಪ್ತ ಅಂತ ಹೇಳ್ದ. ಅಂದ್ರೆ ಏನು? ಈ ಪೂರ್ವ ಪಕ್ಷ ಹೇಳಿದ 7 ಅಂತ, ಅದಕ್ಕೆ ಆಕ್ಷೇಪಣೆಯನ್ನು ಹಾಕ್ತಾ ಇದ್ದಾನೆ ಇವನು. ಇಲ್ಲಪ್ಪ, 7 ಅಂತ ಹೇಳಿದ್ದಾರಲ್ಲ, 7 ಅಂತ ಹೇಳಿದಾರಲ್ಲಿ ಮುಂದಿನ ಭಾಗ ನೋಡು, ಉತ್ತರಾರ್ಧ ನೋಡು, ಅಲ್ಲಿ ಏನಾಗಿದೆ? ಸಪ್ತ ಸಪ್ತ ಅಂತ ಹೇಳಿ 7 ಅಂತ ಹೇಳಿದ್ದಾರೆ. ಇದು ದ್ವಿರುಕ್ತಿ ಅಂತ. ಪುನರುಕ್ತಿ, ದ್ವಿರುಕ್ತಿ. ಈ ದ್ವಿರುಕ್ತಿ ಅಂತ ಹೇಳಿದ್ರೆ ಪರ್ಯಾಯ ಆಗೋದಿಲ್ಲ. ಅದು ದ್ವಿರುಕ್ತಿ 2 ಸಲ ಹೇಳಿದ್ದಾಗ್ಬಿಡ್ತು ಸಾಮಾನ್ಯವಾಗಿ. ಇಲ್ಲಿ ವೀಪ್ಸಾ ಅಂತಂದ್ರೆ ಏನು? ವೀಪ್ಸಾ ಅಂತಂದ್ರೆ ಇದು ವಿಶೇಷ ಅರ್ಥ. ಒಂದು ಕಾರ್ಯ ನಡೀತಾ ಇದೆ ಅದೇನು, ಯಾವುದೋ ಒಂದು ಕಾರ್ಯ ನಡೀತಾ ಇದೆ. ಆ ನಡೀತಾ ಇರೋದನ್ನ ಇದು ಇಷ್ಟಕ್ಕೆ ನಿಂತು ಬಿಡ್ಲಿಲ್ಲ, ಏನು ಇದು ಇನ್ನು ಮುಂದಕ್ಕೂ ನಡೆಯುತ್ತೆ, ಇನ್ನು ಮುಂದಕ್ಕೂ ಇದೆ ಇದು ಅನ್ನುವುದನ್ನ ತಿಳಿಸುವುದಕ್ಕೆ ಈ ಒಂದು ದ್ವಿರುಕ್ತಿ ಅಂತ ಬಂದಿದೆಯಲ್ಲ, ಅದನ್ನ ವೀಪ್ಸೆ ಅಂತ ಹೇಳ್ತಾರೆ. ಏನು? ಯಾವುದೋ ಒಂದು ಕಾರ್ಯ ನಡೀತಾ ಇದೆ, ಅದು ಓಹೋ ನಾವೇನು ಹೇಳಿ ನಡೀತಾ ಇದೆಯಲ್ಲ ಇಷ್ಟೇ ಅಂತಕ್ಕಂಥದ್ದು ಇಲ್ಲ, ಇನ್ನೂ ಮುಂದಕ್ಕೂ ಇದೆ ಅಂತ ಹೇಳೋದಕ್ಕೆ, ಆ ಅರ್ಥದಲ್ಲಿ ಹೇಳೋದಕ್ಕೆ ವೀಪ್ಸಾರ್ಥ ಅಂತ ಹೇಳ್ತಾ ಇದೆ. ಈಗ ಉದಾಹರಣೆ ತಗೊಳ್ಳೋಣ. ಈ ಮೊಟ್ಟ ಮೊದಲಿಗೆ ವೈದಿಕವಾದ ಒಂದು ಉದಾಹರಣೆ ತಗೊಳ್ಬೇಕು ಅಂತಂದ್ರೆ ನೋಡಿ, ಯಜ್ಞವನ್ನು ನಡೀತಾ ಇದೆ. ಯಾವುದು? ಜ್ಯೋತಿಷ್ಠೋಮ ನಡೀತಾ ಇದೆ. ಆ ಜ್ಯೋತಿಷ್ಠೋಮ ಅಂತಕ್ಕಂಥದ್ದನ್ನ ಸಾಮಾನ್ಯವಾಗಿ 5 ದಿನಗಳು ಮಾಡ್ತಾರೆ. ಅದಕ್ಕೆ ಪೂರ್ವಭಾವಿಯಾಗಿ, ಯಾವುದಕ್ಕೆ? ಈ ಜ್ಯೋತಿಷ್ಠೋಮಕ್ಕೆ ಪೂರ್ವಭಾವಿಯಾಗಿ ಈ ಪ್ರಯಾಜಾದಿಗಳನ್ನ ಮಾಡ್ತಾರೆ. ಅದು ಒಂಥರ ಇದಕ್ಕೆ ಸಂಬಂಧಪಟ್ಟಿದೆ. ಪ್ರಯಾಜ ಅಂತ ಹೇಳಿ, ಪ್ರಯಾಜ ಕಾರ್ಯಗಳು ಅಂತ ಹೇಳಿ ಅದು ಮುಂದೆ ಬರುತ್ತೆ. ಈ 3ನೇ ಪಾದದಲ್ಲಿ 3ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಚರ್ಚೆ ಮಾಡ್ತಾರೆ. ಎಲ್ಲ ಮೀಮಾಂಸಾ ಭಾಗನೂ ಬರುತ್ತಲ್ಲಿ. ಆವಾಗ ಆ ಮೀಮಾಂಸಾ ಭಾಗವನ್ನ ನಮಗೆ ಎಷ್ಟು ತಿಳಿದೆಯೋ ಅಷ್ಟು ಪೂರ್ತಿ ಇರಲಿಲ್ಲ, ಸ್ವಲ್ಪ ಅದು ಭಾಗ ವಿಚಾರ ಮಾಡಿ. ಹೀಗೇನಿದೆ, ಈಗ ಆ ಏನು ಹಿಂದಿನ ಭಾಗದಲ್ಲಿ ಅದಕ್ಕೆ ಪ್ರಯಾಜ ಕಾರ್ಯಗಳು ಮತ್ತು ಇನ್ನು ಅಂಗ ಕಾರ್ಯ ನಡೀತವೆ. ಈಗೇನಾಯ್ತು? ಮೊಟ್ಟ ಮೊದಲು ಆಯಿತು, ಒಂದು ಕಾರ್ಯ ಆಯಿತು, ಯಜ್ಞ ನಡೆಸ್ತಾರೆ. ಆ ಕಾರ್ಯ ಆದ ಮೇಲೆ ಮುಕ್ತಾಯವಾಯಿತು ಅಂದ್ರೆ ಮುಕ್ತಾಯವಾಗಲಿಲ್ಲ, ಏನು ಇನ್ನೂ ಇದೆ, ಇನ್ನು ಮುಂದಕ್ಕೂ ಇದೆ ಅನ್ನುವ ಅರ್ಥದಲ್ಲಿ ಬರುತ್ತೆ ವೀಪ್ಸ ಅಂದ್ರೆ ಏನು? ಈಗ ನೋಡಿ, ಯಜ್ಞಂ ಚರತಿ ಅಂತ ಹೇಳ್ತಾ ಇಟ್ಕೊಳ್ಳಿ. ಯಜ್ಞಂ ಅಂದ್ರೇನು? ಒಂದು ಯಜ್ಞ ಪ್ರಯಾಜ ಮಾಡ್ತಾ ಇದ್ದಾನೆ, ಅಲ್ಲಿ ಮುಗುದಿಲ್ಲ. ಯಜ್ಞಂ ಅಂದ್ರೆ ವೀಪ್ಸೆ 2 ಸರಿ ಸಪ್ತ ಅಂದ ಹಾಗೆ. ಅಂದ್ರೆ ಏನು? ಇನ್ನೂ ಇದೆ, ಮುಂದಕ್ಕೂ ಇದೆ, ಇದು ಮುಗುದಿಲ್ಲ ಅಂತನ್ನೋ ಅರ್ಥದಲ್ಲಿ ಬರುತ್ತೆ. ವೈದಿಕದಲ್ಲಿ ಬೇಕಾಷ್ಟು ಕಡೆ ಬರುತ್ತದು. ಇನ್ನು ವೈದಿಕದಲ್ಲಿ ನಮ್ಗೆ ಸ್ವಲ್ಪ ಉದಾಹರಣೆ ಹೇಳೋದು ಕಷ್ಟ. ಯಾಕೆ ನಮ್ಗೆ ಪ್ರಯಾಜ ಅಂದ್ರೆ ಏನೋ ಗೊತ್ತಿಲ್ಲ, ಏನೋ ಯಾವುದು ಗೊತ್ತಿಲ್ಲ ನಮಗೆ. ಲೌಕಿಕದಲ್ಲಿ ನೋಡಿ, ಒಂದು ಉದಾಹರಣೆ ಕೊಡ. ಒಬ್ಬ ಇದ್ದಾನೆ, ಅವನು ತೋಟ ಇದೆ, ಅವನು ಏನೋ ಒಂದು 10 ಗಿಡ ತೋಟ, 10 ಗಿಡ ಇದೆ, ನೀರು ಹಾಕ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ನೀರು ಹಾಕ್ತಾ ಇದ್ದಾನೆ ಅಂದ್ರೆ ನೋಡಿ, ಇವನು ನೀರು ಹಾಕ್ತಾ ಇರ್ತಕ್ಕಂಥದ್ದು ಎಲ್ಲಿ? 10 ಗಿಡ ಇದೆ, ಅಲ್ಲಿ 10 ಗಿಡಕ್ಕೆ ನೀರು ಹಾಕುತ್ತಾನೆ ಅಂತ ಅಂದ್ರೆ ಏನಾಯ್ತು? 10 ಗಿಡಕ್ಕೆ ನೀರು ಹಾಕ್ತಾರೆ ಅಂತ ಆಯ್ತು. 11ನೇ ಗಿಡಕ್ಕೆ 11 ಗಿಡ ಇದೆಯೋ ಇಲ್ವೋ ಗೊತ್ತಿಲ್ಲ, ಇಲ್ಲ ಅಂತ ಇಟ್ಕೊಂಡು ಹಾಕಲ್ಲ. ಆದರೆ ಆ ನೀರು ಹಾಕ್ತಾ ಇದ್ದಾನೆ ಅಂತ ಅನ್ನೋದನ್ನೇ, ಎಷ್ಟೋ ಮರಕ್ಕೆ ನೀರು ಹಾಕ್ತಾ ಇದ್ದಾನೆ, ಗಿಡಕ್ಕೆ ನೀರು ಹಾಕ್ತಾ ಇದ್ದಾನೆ ಅಂತ ಅನ್ನೋತ್ತಲ್ಲ, ಅದನ್ನೇ ವೀಪ್ಸಾರ್ಥದಲ್ಲಿ ಹೇಳಿದ್ರೆ 10ಕ್ಕೆ ಹಾಕ್ತಾನೆ ಅಂತ ಅರ್ಥ ಅಲ್ಲ,
10ಕ್ಕಿಂತ ಜಾಸ್ತಿ ಇನ್ನೂ ಜಾಸ್ತಿ ಇರಬಹುದು, ಅದಕ್ಕೂ ಹಾಕ್ತಾರೆ ಅಂತ ಅರ್ಥ. ಏನು ನೋಡಿ, ಈಗ ವನಪಾಲಕ ಎಲ್ಲ ವ್ಯಾಕರಣದಲ್ಲಿ ಉದಾಹರಣೆ ಕೊಟ್ಟಿರ್ತಕ್ಕಂಥ ವಿಚಾರ ಇದು. ವನಪಾಲಕ, ನಾನೇನು ಉದಾಹರಣೆ ಹೊಸದಾಗಿ ಕೊಡ್ತಾ ಇಲ್ಲ. ವನಪಾಲಕ ವೃಕ್ಷಂ ವೃಕ್ಷಂ ಜಲಂ ಸಿಂಚತಿ ಅಂತ ವಾಕ್ಯ. ಅಂದ್ರೆ ಏನು? ವನಪಾಲಕ ಗಾರ್ಡನರ್ ಅಂತ ಹೇಳ್ತೀವಲ್ಲ, ಅವನು ವೃಕ್ಷಂ ವೃಕ್ಷಂ ಎಲ್ಲ ಗಿಡಗಳಿಗೂ ವೃಕ್ಷಂ ವೃಕ್ಷ. ಇಲ್ಲಿ ಏನು, ಇದು ವೀಪ್ಸಾರ್ಥದಲ್ಲಿ ಬಂದಿರತಕ್ಕಂಥ ದ್ವಿರುಕ್ತಿ. ವೃಕ್ಷಂ ವೃಕ್ಷಂ ಅಂತಂದ್ರೆ 2 ಸರಿ ಬಂದಿದೆ. ವೀಪ್ಸಾರ್ಥ ಅಂದ್ರೆ ಏನು ಅಂದ್ರೆ ಕೇವಲ ವೃಕ್ಷಂ ಜಲಂ ಸಿಂಚತಿ ಅಂತ ಅರ್ಥ ಅಲ್ಲ. ಒಂದು ಗಿಡಕ್ಕೆ ನೀರು ಹಾಕ್ತಾನೆ ಅಂತ ಅರ್ಥ ಅಲ್ಲ. ವೃಕ್ಷಂ ವೃಕ್ಷಂ ಅಂದ್ರೆ ಯಾವ್ದು ಎಲ್ಲದ ಅಂದ್ರೆ ಇನ್ನು ಯಾವುದು ಅಂತ ಅದಕ್ಕಿಂತ ಇನ್ನೂ ಹೆಚ್ಚಾಗಿರ್ತಕ್ಕಂಥ ಇನ್ನೂ ಇದೆ, ಅದಕ್ಕೂ ನೀರು ಹಾಕ್ತಾನೆ ಅಂತ ಅರ್ಥ. ಈ ಅರ್ಥದಲ್ಲಿ ವೀಪ್ಸ. ಇದನ್ನ ವಿವರಣೆ ಕೊಡ್ಬೇಕಾದ್ರೆ ನೋಡಿ, ವೀಪ್ಸ ಅಂತಕ್ಕಂಥದ್ದು 2 ಅಕ್ಷರ ಇರ್ತಕ್ಕಂಥ ಪದ, ಅದಕ್ಕೆ ವಿವರಣೆ ಕೊಡ್ಬೇಕಾದ್ರೆ ಇಷ್ಟೆಲ್ಲ ಕೊಡ್ಬೇಕು. ಇದೆಲ್ಲ ಭಾಷೆ ಇರ್ತಕ್ಕಂಥ ಒಂದು ಇದು ಇರ್ಲಿ. ಹೀಗೆ ಸಪ್ತ ಅಂತ ಹೇಳಿದ್ದಾರೆ. ಆದ್ದರಿಂದ ಬರೀ 7 ಅಂತ ಅರ್ಥವಲ್ಲ. ವೃಕ್ಷಂ ವೃಕ್ಷಂ ಜಲಂ ಸಿಂಚತೆ ಅಂತ ಹೇಳಿದ್ರೆ ಹೇಗೆ ಇಷ್ಟಕ್ಕೆ ಮಾತ್ರ ಒಂದು ಗಿಡಕ್ಕೆ ನೀರು ಹಾಕ್ತಾನೆ ಅಂತ ಅರ್ಥವಲ್ಲವೋ, ಹಾಗೆ ಸಪ್ತ ಅಂತ ಅನ್ನುವಾಗ 7 ಅಂತ ಹೇಳಿದ್ದಾರೆ. ಅದು 7 ಅಲ್ಲ, ಇನ್ನು ಮುಂದಕ್ಕೂ ಇದೆ ಅಂತ ಅನ್ನೋ ಅರ್ಥದಲ್ಲಿ ದೀಪ್ಸಾಸ್ತ್ರದಲ್ಲಿ ಬಂದಿದೆ. ಅದನ್ನು ನೋಡ್ಲಿದ್ದೇನಪ್ಪ ನೀನು? ಸಪ್ತ ಅಂತ ಇದೆಯಲ್ಲ, ಗುಹಾಶಯ ನಿಹಿತ ಸಪ್ತ ನೋಡಿ ಹೇಳ್ಬಿಟ್ಟ. ಇತಿ ವೀಪ್ಸಾ ಶ್ರೂಯತೆ. ಹೀಗೆ ವೀಪ್ಸಾರ್ಥದಲ್ಲಿ ಹೇಳಿದ್ದಾರೆ. ಯಾವುದಿದು? ದ್ವಿರುಕ್ತಿ. ವೀಪ್ಸಾರ್ಥದಲ್ಲಿ ಬಂದಿರತಕ್ಕಂಥ ದ್ವಿರುಕ್ತಿ ಅಂದ್ರೆ ಇದು ಅಂದ್ರೆ ಸಾ ಅಂದ್ರೇನು? ಸಾ ಗತಿ ಅಂತ ಅರ್ಥ. ಅಲ್ಲಿಗೆ ಅದನ್ನ ಆ ಗತಿ ಬೇಕಾದ್ರೆ, ಅಥವಾ ಸಾ ವೀಪ್ಸ ಸಪ್ತಭ್ಯೋ ಅತಿರಿಕ್ತಾನ್ ಪ್ರಾಣಾನ್ ಗಮಯತಿ ಇತಿ. ಸಾ ವೀಪ್ಸ, ಆ ವೀಪ್ಸವಿದೆಯಲ್ಲ, ಅದು ಸಪ್ತಭ್ಯೋ ಅತಿರಿಕ್ತ ಅಂದ್ರೆ 7ಕ್ಕಿಂತ ಹೆಚ್ಚಾಗಿ ಪ್ರಾಣಗಳು ಇವೆ ಅನ್ನುವುದನ್ನು ನಮಗೆ ಗಮಯತಿ ತಿಳಿಸಿಕೊಡುತ್ತಿವೆ. ಸಪ್ತಭ್ಯೋ ಅಂದ್ರೆ 7ಕ್ಕಿಂತಲೂ ಹೆಚ್ಚು ಪ್ರಾಣಗಳು ಇವೆ ಅಂತ ತಿಳಿಸ್ಕೊಡ್ತಾ ಇದೆ. ನೀನು ಯಾವುದು ಅಲ್ಲಿ ಪೂರ್ವಾರ್ಧ ಮಾತ್ರ ಹಿಡ್ಕೊಂಡ್ಬಿಟ್ಟು 7 ಅಂತ ಅಂದ್ಬಿಟ್ಟು ಅವಧಾರಣೆ ಮಾಡಿಬಿಟ್ಟಿದ್ದಾರೆ ನೋಡಿ. ತೈತ್ರಿಯ ಸಂಹಿತೆಯಲ್ಲಿ ಅದರಲ್ಲೂ ಸಪ್ತ ವೈ ಅಂತಕ್ಕಂಥದ್ದನ್ನು ಹೇಳ್ಬಿಟ್ಟಿದೆ. ಅಂದ್ಬಿಟ್ರೆ ಏನಪ್ಪ ಅಂತ ಹೇಳಿದ್ರೆ, ಅದಕ್ಕೆ ಅವನು ಪೂರ್ವಪಕ್ಷಿ ಹೇಳ್ತಾ ಇದ್ದಾನೆ, ನೈಷ ದೋಷ. ಏನ್ ಸ್ವಾಮಿ, ಇದೊಂದು ದೊಡ್ಡ ದೋಷ ಅಂತ ಹೇಳ್ಬಿಟ್ರ? ದೋಷವೇ ಅಲ್ಲ ಇದು ಅಂತ ಹೇಳಿ, ಹೇಗಪ್ಪ ಅಂತ ಹೇಳಿದ್ರೆ, ಪುರುಷ ಭೇದಾಭಿಪ್ರಾಯ ಇಯಂ ವೀಪ್ಸ ಪ್ರತಿ ಪುರುಷಂ ಸಪ್ತ ಪ್ರಾಣಾ ಇತಿ. ನೋಡಿ, ಯಥಾಮತ ಪೂರ್ವಪಕ್ಷ ಇದೆಲ್ಲ ಅವರೇನೋ ದಡ್ರಲ್ಲ. ಅವರು ಏನೋ ಒಂದೇ ಒಂದು ಮಾತು ಹೇಳ್ಬಿಡು, ಆ ದಡ್ರಲ್ಲ ಅವರು. ಅಲ್ಲೇನು ಹೇಳ್ಬಿಟ್ಟ ಇವನು? ಅಲ್ಲ ಸ್ವಾಮಿ, ನೀವು ಆ ಪದಾರ್ಥ ಹಿಡ್ಕೊಂಡು ಸಪ್ತ ಅಂತ ಬಂದಿದೆಯಲ್ಲ, ಅದನ್ನ ಹಿಡ್ಕೊಂಡು ಆ ಸಪ್ತಕ್ಕೆ ವೀಪ್ಸಾರ್ಥವನ್ನು ಹೇಳಿ 7ಕ್ಕಿಂತಲೂ ಹೆಚ್ಚಾಗಿ ಇರಬಹುದಾಗಿದೆ ಅಂತ ಅರ್ಥ ಮಾಡ್ಬಿಟ್ರಲ್ಲ. ಈ ಅರ್ಥದಲ್ಲಿ ವೀಪ್ಸಾರ್ಥ ವೀಪ್ಸ ಬಂದಿಲ್ಲ ಅಲ್ಲಿ. ಮತ್ತೆ ಈ ಸಪ್ತ 2 ಹೇಳೋದು ಯಾತಕ್ಕೆ ಗೊತ್ತೇ ಅಂದ್ರೆ, ಇನ್ನು 7ಕ್ಕಿಂತ ಹೆಚ್ಚು ಇದೆ ಅಂತಕ್ಕಂಥದ್ದು ಯಾವ ಅಭಿಪ್ರಾಯವನ್ನ ಇಟ್ಟುಕೊಂಡು ಅಂದ್ರೆ 7ಕ್ಕಿಂತ ಹೆಚ್ಚಿನ ಸಂಖ್ಯೆ ಇದೆ ಅಂತ ಅಲ್ಲ. ನೋಡಿ, ಗಮನದಲ್ಲಿ ಇಡ್ಬೇಕು, ಕೇಳಿ. 7ಕ್ಕಿಂತ ಹೆಚ್ಚಿನ ಸಂಖ್ಯೆ ಇದೆ ಅಂತ ಅಲ್ಲ, ಆದರೆ ಪುರುಷ ಭೇದಾಭಿಪ್ರಾಯ. ಪುರುಷರು ಎಷ್ಟಿದ್ದಾರೆ ಸ್ವಾಮಿ ಹೇಳಿದ್ದಾರ? ಸಾಂಖ್ಯರ ಪ್ರಕಾರ ಅವರು ಅನೇಕಾತ್ಮವಾದಿಗಳು. ಹೌದ್ ತಾನೆ? ಪುರುಷರು ಬೇಕಾದಷ್ಟು ಅನೇಕೇ ಪುರುಷ. ಹೀಗೆ ಈ ಅನೇಕ ಅಂತ ಇದೆಯಲ್ಲ, ಇದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ವೀಪ್ಸ ಬಂದಿದೆ. ಏನರ್ಥ ಮಾಡ್ಬೇಕು ನಾವು?
ಪ್ರತಿ ಪುರುಷಂ ಸಪ್ತ ಸಪ್ತ ಪ್ರಾಣ. ಸಪ್ತ ಸಪ್ತ ಅಂತ ವೀಪ್ಸಾರ್ಥ ಇಲ್ಲಿ ಹೀಗೆ ತಗೋಬೇಕು. ಪ್ರತಿಯೊಬ್ಬನಿಗೂ ಕೂಡ 7 ಪ್ರಾಣಗಳೇ ಇವೆ. ಅಂದ್ರೇನು? ಪ್ರತಿಯೊಬ್ಬನಿಗೂ ಕೂಡ 7 ಇರತಕ್ಕಂಥದ್ದು ಪ್ರಾಣ. ಇನ್ನು ಸಪ್ತ ಸಪ್ತ ಅಂತ ಬಂದಿರತಕ್ಕಂಥದ್ದು ಇಲ್ಲಿ ಒಬ್ಬನಿಗಲ್ಲ, ಪ್ರತಿಯೊಬ್ಬನಿಗೂ ಕೂಡ ಅಂತ ಈ ಪುರುಷ ಸಂಖ್ಯೆಗೆ ಅನುಗುಣವಾಗಿ ಬಂದಿದೆಯೇ ಹೊರತು ಪುರುಷ ಸಂಖ್ಯೆಗೆ ಅನುಗುಣವಾಗಿ ಬಂದಿರತಕ್ಕಂಥದ್ದು ಪ್ರಾಣಗಳ ಸಂಖ್ಯೆಗೆ ಅಲ್ಲ. ಪ್ರಾಣಗಳ ಸಂಖ್ಯೆಗೆ ಒಂದೇ ವೀಪ್ಸಾರ್ಥ ಸಪ್ತ ಸಪ್ತ ಅಷ್ಟೇ. ಇಲ್ಲಿ ವೀಪ್ಸಾರ್ಥ ಬಂದಿರತಕ್ಕಂಥದ್ದು ಪುರುಷ ಸಂಖ್ಯೆ. ಪುರುಷರು ಅನೇಕವಾಗಿದ್ದಾರೆ, 7ಕ್ಕಿಂತ ಜಾಸ್ತಿ ಇದ್ದಾರೆ ಅಂತ ಅನ್ನುವುದನ್ನು ಸೂಚಿಸುವುದಕ್ಕಾಗಿ. ಇದು ಹೇಗಪ್ಪ 7ಕ್ಕಿಂತ ಜಾಸ್ತಿ ಇದೆ ಅಂತಂತಂದ್ರೆ, ಹೌದು, ಪುರುಷರು ಅಂದ್ರೆ ನೋಡಿ, ಸಾಮಾನ್ಯವಾಗಿ ಒಬ್ಬ ಯಾವನು ಇರ್ತಾನೆ, ಅಜಾವಿಪಾಲಾಹ ಅಂದ್ರೆ ದನ ಕುರಿ ಕಾಯ್ತಕ್ಕಂಥವು, ಅವ್ರು ಕೀಳ್ಮಟ್ಟದವರು ಅಂತಲ್ಲ, ಅವರಿಗಿರ್ತಕ್ಕಂಥ ಗ್ರಾಹ್ಯ ಶಕ್ತಿ ಕಮ್ಮಿ. ಅವರಿಗೆ ಮತ್ತೆ ಋಷಿಗಳಿದ್ದಾರೆ, ಅವ್ರಿಗೂ ಅಯ್ಯೋ ಅವರು ಉತ್ತಮ. ಅವ್ರು ಹೀಗೆ ಇಲ್ಲಿ ಕೇವಲ ಆ ಋಷಿಗಳು 7 ಜನ ಇದ್ದಾರಪ್ಪ. ಆ 7 ಜನಕ್ಕೆ ಮಾತ್ರ ಪ್ರಾಣ 7 ಪ್ರಾಣ ಅಂತ ಅಲ್ಲ, ಪ್ರತಿಯೊಬ್ಬನಿಗೂ ಕೂಡ ಅಂತ ಹೇಳೋದಕ್ಕೆ ವೀಪ್ಸಾರ್ಥ ಬಂದಿದೆ. ಅವನು ಯಾರೇ ಆಗಿರ್ಬೋದು. ಇದಕ್ಕೋಸ್ಕರ ವೀಪ್ಸಾರ್ಥವನ್ನ ಪುರುಷ ಭೇದಾಭಿಪ್ರಾಯದಿಂದ ಹೇಳಿದೆಯೇ ಹೊರತು ಈ ಒಂದು ಪ್ರಾಣ ಭೇದಾಭಿಪ್ರಾಯದಿಂದ ಹೇಳಿಲ್ಲ. ಪ್ರಾಣಭೇದ ಇರ್ತಕ್ಕಂಥದ್ದು 7 ಅಷ್ಟೇ. ಪುರುಷ ಭೇದ ಅಯ್ಯೋ ಅದು 7ಕ್ಕೆ ಬೇಕಾದಷ್ಟಿದೆ, ಅದರಿಂದ ಹೇಳ್ತಕ್ಕಂಥ ಸಪ್ತ ಅಂತ ಹೇಳ್ಬಿಟ್ಟ. ಇತಿ ನ ತತ್ವಭೇದ ಅಭಿಪ್ರಾಯ ಸಪ್ತ ಸಪ್ತ ಅನ್ಯ ಪ್ರಾಣ ಐತಿ ಅಷ್ಟೇ ಹೊರತು ಈ ಪ್ರಾಣಗಳು 7 ಅಂದ್ರೆ 2 ಪ್ರಾಣ ಬೇರೆ ಬೇರೆಯಾಗಿರತಕ್ಕಂಥ 7 ಪ್ರಾಣಗಳು ಅಂತ ಹೇಳಿಲ್ಲ ಅಂತ ಹೇಳಿ ಇಲ್ಲಿ ಇನ್ನೊಂದು ಪ್ರಶ್ನೆ, ಒಂದು ಸಂದೇಹ. ನಾನು ಅಷ್ಟತ್ವಾದಿಕಾಪಿ ಸಂಖ್ಯಾ ಪ್ರಾಣೇಶು ಉದಾಹೃತ. ಆ ಸ್ವಾಮಿ ಅಲ್ಲಪ್ಪ ಪೂರ್ವಪಕ್ಷಿ, ನೀನು 7 ಎಲ್ಲಾ ಕಡೆ ಹೇಳಿದ್ರೆ ಆ ಸಪ್ತ ವೀಪ್ಸಾರ್ಥ ಹೇಳಿದ್ದಾರೆ, ಸರಿ ಹೋಯ್ತು. ಆದ್ರೆ ಮುಂದಿನ ಸಂಖ್ಯೆಗಳನ್ನು ಹೇಳಿಬಿಟ್ಟಿದ್ದಾರಲ್ಲಪ್ಪ, 8, 9 ಅಷ್ಟತ್ವಾದಿಕ 7, 8, 9, 10 ಮುಂದೆ ಹೇಳಿದಾರಲ್ಲ ಪ್ರಾಣಗಳು ಇಷ್ಟು ಅಂತ ಹೇಳಿದ್ದಾರೆ. ಹಾಗಿರುವಾಗ ಕಥಂ ಸಪ್ತೈವ ಸ್ಯುಃ? ಹಾಗಿರ್ಬೇಕಾದ್ರೆ ನೀ 7 ಪ್ರಾಣ ಅಂತ ಹೇಳಿ, ಅದಕ್ಕೆ ವೀಪ್ಸಾರ್ಥ ಅಂತ ಹೇಳಿ, ಅದಕ್ಕೆ ವೀಪ್ಸಾರ್ಥ ಅಲ್ಲ ಅಂತ ಹೇಳಿ, ಈ ಪುರುಷರಿಗೆ ವೀಪ್ಸಾರ್ಥ ಇವೆಲ್ಲ ಏನು ಅರ್ಥ ಮಾಡಿದ್ಯಲ್ಲಪ್ಪ. 7 ಅಂತ ಎಲ್ಲ ಕಡೆ ಹೇಳಿದ್ರೆ ಸರಿ ಹೋಗ್ತಾ ಇತ್ತು ನೀವು ಹೇಳಿದ್ದು, ಅದಕ್ಕೆ ಸಂಶಯ ಬರ್ತಾ ಇರಲಿಲ್ಲ. ಏನು 8, 9, 10 ಹೇಳಿದಾರಲ್ಲ ಕಂಠೋಕ್ತವಾಗಿ ಅಂದ್ರೆ ಸತ್ಯಂ ಉದಾಹೃತ. ಹೌದಪ್ಪ, ಶ್ರುತಿಗಳಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ವಿರೋಧಾತ್ತು ಅನ್ಯತಮ ಸಂಖ್ಯಾ ಅಧ್ಯವಸಾತವ್ಯ ಕೊಟ್ಟಿದ್ದಾರೆ, ವಿರೋಧವಾಗಿ ಕೊಟ್ಟಿದ್ದಾರೆ. ಇಲ್ಲಿ ವಿರೋಧಾತು ಅಂದ್ರೆ ಯಾವುದಕ್ಕೆ ವಿರೋಧಾತು? ಶ್ರುತಿಷು ವಿರೋಧಾತು ಅಂತ ಅಂದ್ರೆ ಶ್ರುತಿಗಳಲ್ಲಿ ವಿರೋಧವಿರುವುದರಿಂದ. ಯಾವುದಕ್ಕೆ ವಿರೋಧ? ಸಂಖ್ಯಾ ವಿಷಯ. ಅದು ಯಾವುದ ಸಂಖ್ಯಾ? ಪ್ರಾಣ ಸಂಖ್ಯಾ ವಿಷಯ. ಪುರುಷ ಸಂಖ್ಯಾ ಅಲ್ಲ, ಪ್ರಾಣ ಸಂಖ್ಯಾ. ಅಲ್ಲಿಗೆ ಏನಾಯ್ತು? ಶ್ರುತಿಷು ಪ್ರಾಣ ಸಂಖ್ಯಾ ವಿಷಯ ವಿರೋಧಾತ್ ಅನ್ಯತಮ ಸಂಖ್ಯಾ ದೇವಸಾತ. ಹೀಗೆ ವಿರೋಧ ಸಂಖ್ಯೆಯಲ್ಲಿ ಏನು 7, 8, 9, 10, 11, 13 ಹೇಳಿದ್ದಾರೆ. ಹೀಗಿರುವಾಗ ಅನ್ಯತಮ ಅಂದ್ರೆ ಏನು? ಇವಿಷ್ಟರಲ್ಲಿ ಯಾವುದಾದರೂ ಒಂದನ್ನ, ಅನ್ಯತರ ಅನ್ಯತಮ ಎರಡಿದೆ. ಬರೀ ಕೇವಲ 2 ವಸ್ತು ಇದ್ದಾಗ ಅಲ್ಲಿ ತರ ಪ್ರತ್ಯಯ ಹೇಳಬೇಕು. 2 ವಸ್ತು ಇದೆ, ಅದರಲ್ಲಿ ಅನ್ಯ ತರಹ ಅಂದ್ರೆ ಯಾವುದೋ ಒಂದು ಅಂತ ಹೇಳಬೇಕು. 2ರ ಒಂದು, 2ಕ್ಕಿಂತ ಜಾಸ್ತಿ ಇದೆ, ಬೇಕಾದಷ್ಟು ಇದೆ. ಅದರಲ್ಲಿ ಯಾವನೋ ಒಬ್ಬ
ಅಂತ ಹೇಳ್ಬೇಕಾದ್ರೆ ಅನ್ಯತಮಃ ಅಂತ ಹೇಳ್ಬೇಕು. ಹೀಗೆ ಬೇಕಾದಷ್ಟು ಇದೆಯಲ್ಲ, ಅಲ್ಲಿ ಅನ್ಯತಮ ಅಂದ್ರೆ ಯಾವುದೋ ಒಂದು ಸಂಖ್ಯೆನ ಅಧ್ಯವಸಾತವ್ಯ, ನಾವು ದೃಢವಾಗಿ ನಾವು ಹೇಳಬೇಕು, ನಿಶ್ಚಿತವಾಗಿ ಹೇಳಬೇಕು, ಪ್ರಮಾಣ ಪೂರ್ವಕ ಒಂದನ್ನು ಹೇಳಬೇಕು. 7, 8, 9 ಇದೆ, ಅದರಲ್ಲಿ ಒಂದು ಸಂಖ್ಯೆಯನ್ನ ನಾವು ಇಟ್ಟುಕೊಂಡು ಹೇಳಬೇಕು, ಒಂದು ಪ್ರಮಾಣ ಪೂರ್ವಕ. ಹೀಗೆ ಹೇಳಬೇಕಾದ್ರೆ ಏನಾಗುತ್ತೆ, ತತ್ರ ಸ್ತೋಕ ಕಲ್ಪನಾನುರೋಧಾತ್ ಸಪ್ತ ಸಂಖ್ಯಾ ಅಧ್ಯವಸಾನ. ಈಗ ಸ್ತೋಕ ಸ್ತೋಕ ಅಂದ್ರೆ ಸ್ವಲ್ಪ ಅಂತ, ಅತ್ಯ ಸ್ತೋಕ ಅಂದ್ರೆ ಬಹಳ ಅಂತಕ್ಕಂಥದ್ದಕ್ಕೆ ಆಪೋಸಿಟ್. ಸ್ವಲ್ಪ ಅಂದ್ರೆ ಕಡಿಮೆ, ಹೆಚ್ಚು ಕಡಿಮೆ ಅಂತಕ್ಕಂಥ. ಸ್ತೋಕ ಅಂದ್ರೆ ಕಡಿಮೆ. ಕಡಿಮೆ ಸಂಖ್ಯೆ ಯಾವುದಿದೆ? 7 ಇದೆ. 7, 8, 9, 10, 13 ಇದೆಯಲ್ಲ, ಅದು ಕಡಿಮೆ ಸಂಖ್ಯೆ 7 ಇದೆ. ಆ 7 ಎಂತಕ್ಕಂಥ ಅನುರೋಧ, ಅದನ್ನ ನಾವು ಒಪ್ಪಿಕೊಂಡು ಏನ್ ಮಾಡಬೇಕು? ಸಪ್ತ ಸಂಖ್ಯಾ ಧ್ಯವಸಾನಂ ಅಂದ್ರೆ ಸಪ್ತ ಸಂಖ್ಯಾ 7 ಎಂಬತಕ್ಕಂಥ ಸಂಖ್ಯೆಯನ್ನು ನಾವು ನಿರ್ಧಾರ ಮಾಡಿ ಹೇಳಬೇಕು. ಯಾವುದಕ್ಕೆ? ಆ 7 ಅಂತಕ್ಕಂಥ ಕಡಿಮೆ ಸಂಖ್ಯೆಯನ್ನು. ಮತ್ತೆ ಇನ್ನು ಉಳಿದದಕ್ಕೆ ಗತಿ ಏನು ಗೊತ್ತೇ? ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆಲ್ಲ, ಇದನ್ನ ಈ ಒಂದು ಕಡಿಮೆಯ ಒಂದು ಸಂಖ್ಯೆ ಯಾವುದಿದೆ ಅದನ್ನ ಇಟ್ಕೊಂಡು ಹೇಳಬೇಕು. ಇನ್ನು ಹೆಚ್ಚಿನ ಸಂಖ್ಯೆ ಹೇಳಿದ್ದಾರಲ್ಲ, ಅದು ಯಾತಕ್ಕೆ ಹೇಳಿದ್ದಾರೆ ಗೊತ್ತಾ ಸ್ವಾಮಿ? ಅಂದ್ರೆ ವೃತ್ತಿಭೇದಾಪೇಕ್ಷಂಚ ಸಂಖ್ಯಾಂತರ ಶ್ರವಣಂ ಇತಿ ಮನ್ಯತೆ. ಯಾರು? ಪೂರ್ವಪಕ್ಷಿ ಅಭಿಪ್ರಾಯ ಇದು. ವೃತ್ತಿಭೇದಾಪೇಕ್ಷಂ ನೋಡಿ, 7 ಪ್ರಾಣ, ಮತ್ತೆ 8, 9, 10, 11 ಹೇಳಿರ್ತಕ್ಕಂಥದ್ದೇನು, ಅದರ ಒಂದು ವೃತ್ತಿಭೇದದ ದೃಷ್ಟಿಯಿಂದ ಇವಾಗ ಒಂದೇ ಒಂದು ತತ್ವ, ಅದು ಬೇರೆ ಬೇರೆಯಾಗಿ ನಾವು ಇರಬಹುದು. ಒಬ್ಬ ಇದ್ದಾನೆ, ಅವನು ಏನಾಗಿದ್ದಾನೆ? ಅವನು ಬೆಳಗ್ಗೆ ಮಧ್ಯಾಹ್ನ ಅಂತ ಇಟ್ಕೊಳ್ಳಿ, ಮಧ್ಯಾಹ್ನ ರಾಮನಾಗಿದ್ದ, ಸಾಯಂಕಾಲ ರಾವಣನಾದ, ಮತ್ತೆ ತಿರ್ಗಾ ಇನ್ನೊಂದು ಸ್ವಲ್ಪ ರಾತ್ರಿ ಆದ್ಮೇಲೆ ವಿಭೀಷಣ ಆಗ್ಬಿಟ್ಟ. ಏನು ಇಲ್ಲಿ ಏನಾಗಿದೆ? ಯಾರವನು? ಒಬ್ಬನೇ, ಸಂಖ್ಯೆ ಒಂದೇ, ಆದರೆ ಅವನಿಗೆ ಸಂಖ್ಯಾಂತರ ಇದೆಯಲ್ಲ. ಏನ್ರಿ? 3 ರಾಮ, ರಾವಣ, ವಿಭೀಷಣ 3 ಆಗಿದ್ನಲ್ಲ ಅಂತಂದ್ರೆ ವೃತ್ತಿಭೇದಾಪೇಕ್ಷಂ. ವೃತ್ತಿಭೇದ, ಅವನು ಹೇಗೆ ವರ್ತನೆ ಮಾಡ್ತಾನೋ ಆ ರೀತಿ. ಮೊದಲನೇ ಶೋ ಇತ್ತು, ರಾಮನಾಗಿ ವರ್ತನೆ ಮಾಡ್ದ, ವರ್ತನೆ ಅಭಿನಯ ಮಾಡ್ದ, ಅಲ್ಲಿ ಮನಷ್ಟು ರಾವಣ, ಆಮೇಲಿಂದ ವಿಭೀಷಣ. ಹಾಗೆ ಒಂದೇ ಒಂದು ತತ್ವ ಇದ್ದರೂ ಕೂಡ ವೃತ್ತಿಭೇದದ ಅಪೇಕ್ಷೆಯಿಂದ ಅದು ಬಹಳವಾಗಿರ್ಬೋದು. ಹಾಗೆ ಇಲ್ಲಿಯೂ ಕೂಡ 7 ಸಂಖ್ಯೆಯ ಪ್ರಾಣಗಳನ್ನೇ ವೃತ್ತಿಭೇದದಿಂದ, ಅಂದ್ರೆ ಅವುಗಳು ಒಂದೊಂದು ವೃತ್ತಿ, ಆ ಭೇದದಿಂದ ಏನಂತ? ಸಂಖ್ಯಾಂತರ ಅಂದ್ರೆ ಬೇರೆ ಬೇರೆ ಸಂಖ್ಯೆಗಳನ್ನು ಹೇಳಿದ್ದಾರೆ. ಅನ್ಯಾ ಸಂಖ್ಯಾಂತರಂ, ಬೇರೆ ಬೇರೆ ಸಂಖ್ಯೆಯನ್ನು ಹೇಳಿದ್ದಾರೆ. ಪ್ರಾಣ ಇರ್ತಕ್ಕಂಥದ್ದು ಒಂದೇ. ಮತ್ತೆ ಅಪಾನ ಅಂತ ಯಾಕ್ರಿ ಹೇಳಿದ್ರು? ಉದಾನ ಅಂತ, ವ್ಯಾನ ಅಂತ, ಸಮಾನ ಯಾಕ್ರಿ ಹೇಳಿದ್ರು? ಅಂದ್ರೆ ಒಂದೇ ವೃತ್ತಿಭೇದದಿಂದ 5 ಅಂತ ಹೇಳ್ತಾ ಇದ್ದೇವೆ. ಮುಖ್ಯ ಪ್ರಾಣ ಒಂದೇ, ಹೌದ್ ತಾನೆ? ಹೀಗೆ ಈ ವೃತ್ತಿಭೇದದ ದೃಷ್ಟಿಯಿಂದ ಈ ಸಂಖ್ಯಾಂತರವನ್ನ ಹೇಳಿದ್ದಾರೆ ಹೊರತು, ಏನು 8, 9, 10 ಅಂತ ಹೇಳಿದ್ದಾರೆ ಹೊರತು, ಇದು ಏನು ವಾಸ್ತವವಾಗಿ ಈ ಒಂದು ಸಂಖ್ಯೆ ಅಂತಕ್ಕಂಥದ್ದನ್ನು ನಾವು ನಿರ್ಧಾರ ಮಾಡುವಾಗ 7 ಎಂಬುದಾಗಿಯೇ ನಿರ್ಧಾರ ಮಾಡಬೇಕು. ಯಾಕೆ? ಈ ತೈತ್ತಿರೀಯ ಸಂಹಿತೆಯಲ್ಲಿ ಸಪ್ತವೈ ಅಂತ ಹೇಳಿ ಅವಧಾರಣೆ ಮಾಡಿ ತಿಳಿಸಿಕೊಟ್ಟಿದ್ದಾರೆ. ನೀವು ಹೇಳೋದ್ರಲ್ಲ ಬೇರೆ ಬೇರೆ ಶ್ರುತಿ, ಬೇರೆ 8, 9, ಅದು ವೃತ್ತಿಭೇದಾಪೇಕ್ಷೆಯಿಂದ ಅಷ್ಟೇ.
ಅಂತ ಹೇಳಿ ಪೂರ್ವ ಪಕ್ಷಿ ಏನ್ ಹೇಳ್ದ, 7 ನಮ್ಮ ಸಿದ್ಧಾಂತ 5 ಸ್ವಾಮಿ, ಪ್ರಾಣಗಳು 7 ಅಂತಲ್ಲ, ಪ್ರಾಣಗಳು 7 ಅಂತ ಸಿದ್ಧ ಮಾಡಿಬಿಟ್ಟ. ಈಗ ಇದಕ್ಕೆ ಈ ಹೇಳಬೇಕು, ಇಲ್ಲ ಹೌದಪ್ಪ ನೀ ಹೇಳಿದ್ ಸರಿಯಾಗಿದೆ ಅಂತ ಹೇಳಬೇಕು. ಇಲ್ಲ ಇದ್ರೆ ಇಲ್ಲಪ್ಪ ಸರಿಯಾಗಿಲ್ಲ ಅಂತ ಹೇಳಬೇಕು. ಸರಿಯಾಗಿಲ್ಲ ಅಂತ ಹೇಳಿದ ಮೇಲೆ ಅದಕ್ಕೆ ಕಾರಣವನ್ನು ಕೊಡಬೇಕು. ಯಾವುದನ್ನು ನಾವು ಈ ನಿರಾಕರಣೆ ಮಾಡ್ತೇವೋ ಅದು ಬರೀ ನಿರಾಕರಣೆ ಮಾಡಿದ್ರೆ ಆಗೋದಿಲ್ಲ. ನಿರಾಕರಣೆ ಮಾಡೋದಾಗಲಿ ಅಥವಾ ಪ್ರತಿಷ್ಠಾಪನೆ ಮಾಡೋದಾಗಲಿ, ಸ್ಥಾಪನೆ ಮಾಡುವುದಾಗಲಿ, ಸ್ಥಾಪನೆ ನಿರಾಕರಣೆ ಎರಡೂ ಕೂಡ ಹೇಗಿರಬೇಕು ಗೊತ್ತೇನು? ಪದವಾಕ್ಯ ಪ್ರಮಾಣ ಪೂರ್ವಕವಾಗಿರಬೇಕು. ಸುಮ್ಮನೆ ಬಾಯಿ ಬಂದ ನಿರಾಕರಣೆ ಮಾಡೋಕ್ಕಾಗೋದಿಲ್ಲ. ಹೈಕೋರ್ಟ್ ಇರುತ್ತೆ, ಸುಪ್ರೀಂ ಕೋರ್ಟ್ ಇರುತ್ತೆ. ನೋಡಿ ಸ್ವಾಮಿ ಅವ್ನು ಹೇಳ್ತಾರ ಸರಿ ಇಲ್ಲ ಅಂತ ಮಾಡ್ತಾನೆ, ಸುಮ್ಮನೆ ಹೇಳ್ಬಿಡಕ್ಕಾಗತ್ತೆ ಸರಿ ಇಲ್ಲ ಅಂತ? ಪ್ರಮಾಣ ಪೂರ್ವಕವಾಗಿ ಸಾಕ್ಷಿ ಪೂರ್ವಕವಾಗಿ ಹೇಳಬೇಕು. ಇಲ್ಲ ಸರಿಯಾಗಿದೆ ಅದನ್ನು ಸಾಕ್ಷಿ ಪೂರ್ವಕವಾಗಿ ಹೇಳಬೇಕು. ಇದು ನ್ಯಾಯಶಾಸ್ತ್ರ ಇದು ಹೀಗೆ. ಆದ್ದರಿಂದ ಏನಾಗುತ್ತೆ ಇಲ್ಲಿ ನೋಡಿ, ಈ 7 ಪ್ರಾಣಗಳು ಅಂತ ಹೇಳಿದ ಇದು ಸರಿಯಾ ತಪ್ಪ? ಮೊದಲು ತಪ್ಪು ಅಂತ ಆದ್ರೆ ಯಾತಕ್ಕೆ ತಪ್ಪು, ಹೇಗೆ ತಪ್ಪು ಅಂತ ನಿರ್ಧಾರ ಮಾಡಬೇಕು. ಅದನ್ನ ಮುಂದಿನ ಸೂತ್ರದಲ್ಲಿ ನಿರ್ಧಾರ ಮಾಡಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ಹಸ್ತಾದಯಸ್ತು ಸ್ಥಿತೇತೋ ನೈವಂ ಅಂತಕ್ಕಂಥ ಈ ಒಂದು ನೋಡಿ, ಈ ಸೂತ್ರ ಭಾಷೆ ಅಂತಕ್ಕಂಥದ್ದು ನಾವು ಏನೇನೋ ಮಾಡ್ಬೇಕು ಅಂದ್ರೆ ಒಂದೂ ಆಗೋದಿಲ್ಲ, ಸುಮ್ಮನೆ ನಮ್ಮ ಕಲ್ಪನೆ. ಈ ಎಲ್ಲಿ ನೋಡಿ ಅಥಾತೋ ಬ್ರಹ್ಮ ಜಿಜ್ಞಾಸ ಅಲ್ಲಿಂದ ಹಿಡಿದು ಅನಾವೃತ್ತಿ ಶಬ್ದಾತ್ ಅಲ್ಲಿಯವರೆಗೂ ಕೂಡ ಒಂದೊಂದು ಸೂತ್ರಕ್ಕೂ ಕೂಡ ಒಂದು ಕನೆಕ್ಷನ್, ಸಂಬಂಧ ಅಂತಕ್ಕಂಥದ್ದು ಇದೆ. ಎಲ್ಲೂ ಬೇರೆ ಬೇರೆ, ಯಾವ ಸೂತ್ರವೂ ಬೇರೆ ಬೇರೆ ಅಲ್ಲ, ಒಂದಕ್ಕೊಂದು ಇಲ್ಲೇ ನೋಡಿ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ, ಆಗಿಲ್ಲ ಅದು ಪೂರ್ವಕ, ಆದರೆ ನಮ್ಮ ಸ್ಮೃತಿಯಲ್ಲಿರೋದಿಲ್ಲ, ಮರ್ತು ಹೋಗ್ಬಿಡುತ್ತೆ. ಈಗ ಈ ಪ್ರಾಣಾಧಿಕರಣ, ಈ ಸಪ್ತಗತ್ಯಾಧಿಕರಣ ಹೇಳ್ತಾ ಇದ್ದೇವೆ, ಜ್ಞಾಪಕದಲ್ಲಿದೆ ನೋಡಿ ಹೇಗೆ ಒಂದೊಂದು ಸೂತ್ರ ಒಂದು ಸೂತ್ರಕ್ಕೂ ಸಂಬಂಧ ಇರುತ್ತೆ. ಸ್ವಲ್ಪ ದಿವಸ ಆದಮೇಲೆ ಮರ್ತು ಹೋಗ್ಬಿಡುತ್ತೆ. ಸೊ ಹಾಗಾಗಬಾರ್ದು. ಏನಾಗ ಪ್ರತಿಯೊಂದು ಸೂತ್ರಕ್ಕೂ ಆ ಪದವಾಕ್ಯ ಪ್ರಮಾಣ ಪೂರ್ವಕವಾಗಿ ಆ ಸೂತ್ರಗಳು ಸಿದ್ಧ ಮಾಡಿರ್ತಕ್ಕಂಥದ್ದು ಭಗವಾನ್ ಬಾದರಾಯಣರು. ಅದಕ್ಕೆ ಈ ಒಂದು ಅದ್ಭುತವಾದ ಭಾಷ್ಯ. ಇದು ನನ್ನ ಯಾವುದೋ ಒಂದು ಕೆಲಸ ಇತ್ತು, ಅದೇ ಯಾರು ಇಟ್ಕೊಂಡಿದ್ದೇನೆ, ಮಾಡ್ತಾ ಇದ್ದೀನಿ ನಾನು. ನನ್ನ ಒಂದು ಸ್ವಂತ ಅಭಿಪ್ರಾಯ ಏನು ನೋಡಿ, ಈ ಭಾಷ್ಯ ಇದೆ, ಈ ನಾವು ಓದ್ವಿ, ಒಂದು ಪ್ಯಾರ ಓದ್ವಲ್ಲ, ಇದು ಏನಾದರೂ ಕೂಡ ನಮಗಿರ್ತಕ್ಕಂಥ ತಮಗೆ ನನಗೂ ಸೇರಿಸ್ಕೊಂಡು ಇಲ್ಲಿ ನಾವೇನು ಸಂಸ್ಕೃತ ಮಹಾ ಪಂಡಿತರಲ್ಲ, ವ್ಯಾಕರಣ ತೀರ್ಥರಲ್ಲ, ಏನೂ ಅಲ್ಲ, ಹೌದು ತಾನೆ? ಆದರೂ ಕೂಡ ನಮ್ಗೆ ಏನಾದರೂ ಕೂಡ ಈ ವಾಕ್ಯ ಓದೋ ಸ್ವತಂತ್ರವಾಗಿ ಅರ್ಥವಾಗಲಿಲ್ಲ ಕಣ್ರಿ ಏನೋ ಅಂತ ಅನ್ನೋದು ಬಂತ. ಯಾವುದೋ ಒಂದೊಂದು ವಾಕ್ಯ ಇದೆ ಬಿಡಿ, ಈಪ್ಸಾ ಅಂತಹದ್ದು, ಅದಕ್ಕೆ ಬಿಡಿ ಅವರೇ ಕೊಟ್ಟಿದ್ದಾರೆ, ಅಲ್ಲೇ ಉದಾಹರಣೆ ಕೊಟ್ಟಿದ್ದಾರೆ ಉದಾಹರಣೆ. ಅದು ಬಿಟ್ಟರೆ ಏನಾದರೂ ಸಂಶಯ ಇದಕ್ಕೆ ನಾವು ವ್ಯಾಖ್ಯಾನ ಬರೆಯೋಕೆ ಹೋದರೆ ಖಂಡಿತವಾಗಲೂ ವ್ಯಾಖ್ಯಾನ ಅರ್ಥವಾಗೋದಿಲ್ಲ. ಆ ವ್ಯಾಖ್ಯಾನ ಅರ್ಥ ಮಾಡ್ಕೋಬೇಕಾದ್ರೆ ನಾವು ತಿರ್ಗಾ ಭಾಷೆಗೆ ಹೋಗ್ಬೇಕಷ್ಟೆ. ಈ ಥರ ಪರಿಸ್ಥಿತಿ. ಇಷ್ಟೊಂದು ಪ್ರಸನ್ನ ಗಂಭೀರವಾದ ಭಾಷ್ಯ ಯಾವ ಶಾಸ್ತ್ರಕ್ಕೂ ಕೂಡ, ಯಾವ ಭಾಷ್ಯಕಾರನೂ ಕೂಡ ಶಂಕರರಿಗಿಂತ ಹೊರತಾಗಿ ಯಾರೂ ಬರೆದಿಲ್ಲ. ಇಷ್ಟೊಂದು ಸುಲಭವಾದ ಸರಳವಾದ ಭಾಷ್ಯ ನಾವು ಅಂದರೆ ಅಷ್ಟೇ ಗಹನವಾದ ವಿಚಾರ. ಮುಂದಿನ ವಿಚಾರ ಇದೆಯಲ್ಲ, ಇನ್ನು 2, 3, 4 ಕೊನೆಯ ಅಧ್ಯಾಯ, 4ನೇ ಅಧ್ಯಾಯ ಅದ್ಭುತವಾಗಿ ವಾದ ಮಾಡಿದ್ದಾರೆ ಆಚಾರ್ಯರು. ನೋಡೋಣ, ಅವಕಾಶವಿದೆ, ನಮ್ಮನ್ನು ನೋಡೋಣ. ಮುಂದಿನ ಸೂತ್ರ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.